ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅರಸಿ ಟೆರೆಸ್ ಗಾರ್ಡನ್. ಕರ್ನಾಟಕದಲ್ಲಿ 8 ದಿನದ ಲಾಕ್‌ಡೌನ್ ಹೇಗಿತ್ತು? ಎಲ್ಲ ಹೇಗೆ ಟೈಮ್ ಪಾಸ್ ಮಾಡಿದ್ರಿ? ಯಾಕೆ ಇದನ್ನು ಕೇಳ್ತಿದ್ದೀನಂದರೆ, ಇವತ್ತು ನಾವು ನಮ್ಮ ಟೆರೆಸ್ ಗಾರ್ಡನ್ ಬಗ್ಗೆ ಯಾವುದೇ ವಿಡಿಯೋ ಮಾಡ್ತಿಲ್ಲ. ಆದರೆ ನಮ್ಮ ಟೆರೆಸ್ ಗಾರ್ಡನ್ಗೆ ಉಪಯೋಗಕ್ಕೆ ಬರೋ ಅಂಥದ್ದು. ಹಾಗೆ ಈ 8 ಡೇಸಲ್ಲಿ ನಾನು ನಮ್ಮ ಅಮ್ಮಯಿಂದ ನನಗೆ ಬಹಳನೇ ಅವಶ್ಯಕತೆ ಇರೋದನ್ನು ಕಲ್ತಿದ್ದೀನಿ. ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾವು ನಮ್ಮ ಮನೇಲೇ ಯಾವ ರೀತಿ ಬೆಣ್ಣೆ ತೆಗೆದು ತುಪ್ಪ ಮಾಡೋದು ನೋಡೋಣ. ಹಾಗೆ ಅದರಿಂದ ಆಗೋ ಹೆಲ್ತ್ ಬೆನಿಫಿಟ್ಸನ್ನು ತಿಳಿಸ್ತೀನಿ. ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿದ್ರೆ ಯಾರ ಹೆಲ್ಪು ಇಲ್ದಿರ ನೀವು ಮನೇಲೇ ತುಪ್ಪ ಕಾಯಿಸ್ಬೋದು. ಡೈಲಿ ಹಾಲು ಕಾಯಿಸಿ ಸ್ವಲ್ಪ ಸಮಯ ಬಿಟ್ಟ ಮೇಲೆ ಕೆನೆ ಕಟ್ಟುತ್ತಲ್ಲ, ಆ ಕೆನೆನ ಈ ಥರ ಡೈಲಿ ಒಂದು ಬಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಬೇಕು. 10 ರಿಂದ 12 ದಿನಕ್ಕೆ ಇಷ್ಟು ಕಲೆಕ್ಟ್ ಆಗಿದೆ. ನಾವು ನಮ್ಮ ಮನೇಲಿ ಡೈಲಿ 2 ಲೀಟರ್ ಹಾಲು ಹಾಕ್ಕೊಳ್ಳೋದ್ರಿಂದ ಇಷ್ಟು ಕಲೆಕ್ಟ್ ಆಗಿದೆ. ಎಷ್ಟು ಹಾಲು ಕಾಯಿಸ್ತೀವಿ ಅನ್ನೋದ್ರ ಮೇಲೆ ಕೆನೆ ಕಲೆಕ್ಷನ್ ಡಿಪೆಂಡ್ ಆಗುತ್ತೆ. ಕೆನೆ ಹಾಕ್ತಾ ಹಾಕ್ತಾ ಸ್ವಲ್ಪ ಮೊಸರು ಹಾಕಬೇಕು. ಮಿಕ್ಸಿ ಜಾರಲ್ಲಿ 30% ಕೆನೆ ಮಿಶ್ರಣ ಹಾಕಿ 10 ಸೆಕೆಂಡ್ ಗ್ರೈಂಡ್ ಮಾಡಬೇಕು. ಮತ್ತೆ ಅದಕ್ಕೆ 50% ನೀರು ಹಾಕಿ ಮತ್ತೆ 35 ಸೆಕೆಂಡ್ ಗ್ರೈಂಡ್ ಮಾಡಬೇಕು. ಮಾಡಿದ್ರೆ ಮಿಕ್ಸಿ ಕ್ಯಾಪ್ ಮೇಲೆ ಈ ರೀತಿ ಕೂರುತ್ತೆ. ಗ್ರೈಂಡ್ ಆಗ್ತಾ ಆಗ್ತಾ ಕಲರ್ ಚೇಂಜ್ ಆಗುತ್ತೆ. ಇದನ್ನು ಅಬ್ಸರ್ವ್ ಮಾಡಿ. ಇನ್ನೇನು ಕಂಪ್ಲೀಟ್ ಆಗ್ತಾ ಇದೆ ಅನ್ನುವಾಗ ಕ್ಯಾಪ್ ಮೇಲೆ ಏನೂ ಇರಲ್ಲ. ಬೆಣ್ಣೆ ಸಪ್ರೇಟು ಹಾಗೆ ಮಜ್ಜಿಗೆ ಸಪ್ರೇಟ್ ಆಗಿರುತ್ತೆ. ಬೆಣ್ಣೆ ಕಡಿದ ಮೇಲೆ ಉಳಿದಿರೋ ಮಜ್ಜಿಗೆಯನ್ನು ಸ್ಟೋರ್ ಮಾಡಿ. ಆಗ ಅದು ಹುಳಿ ಆಗುತ್ತೆ. ಹುಳಿ ಮಜ್ಜಿಗೆಯನ್ನು ಗಾರ್ಡನ್ಗೆ ಯಾವ ರೀತಿ ಬಳಸ್ಕೋಬೋದು ಅಂತ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಈ ಥರ ಸ್ಟೀಲ್ ಬೇಸಿನ್ಗೆ ತಣ್ಣೀರು ಹಾಕಿ. ಯಾಕೆಂದರೆ ನಾವು ಬೆಣ್ಣೆ ಕಡ್ದು ಹಾಕಿದ ತಕ್ಷಣ ಬೆಣ್ಣೆ ಪಾತ್ರೆಗೆ ಅಂಟುತ್ತೆ. ಇದೊಂದು ಸಣ್ಣ ಟಿಪ್ಸು. ಈ ಥರ ಮಾಡೋದ್ರಿಂದ ಪಾತ್ರೆಗೆ ಬೆಣ್ಣೆ ಅಂಟಿ ವೇಸ್ಟ್ ಆಗಲ್ಲ. ಇದೇ ಥರ ಎಲ್ಲ ಕೆನೆಯನ್ನು ಕಡಿದು ಪಾತ್ರೆಗೆ ಹಾಕಿ 5 ನಿಮಿಷ ಚೆನ್ನಾಗಿ ಕ್ಲಾಕ್ ವೈಸ್ ತಿರುಗಿಸ್ಬೇಕು. ತಿರುಗಿಸಿದಾಗ ಬೆಣ್ಣೆ ಮಜ್ಜಿಗೆಯಿಂದ ಸಪ್ರೇಟ್ ಆಗುತ್ತೆ. ಈಗ ತುಪ್ಪ ಕಾಯ್ಸೋಕ್ಕೆ ಬೆಣ್ಣೆ ರೆಡಿ. ಬೆಣ್ಣೆಯನ್ನು ಟೋಸ್ಟ್ಗೆ, ಪನ್ನೀರ್ ಬಟರ್ಗೆ, ಪಾಲಕ್ ಪನ್ನೀರ್ಗೆ, ಚಪಾತಿಗೆ, ಬೆಣ್ಣೆ ದೋಸೆಗೆ ಇವಕ್ಕೆಲ್ಲ ಬಳಸ್ಕೋಬೋದು. ಮನೇಲೇ ಮಾಡಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಬೆಣ್ಣೆನ ಈ ರೀತಿ ತೆಗೆದು ಒಂದು ಪಾತ್ರೆಗೆ ಉಂಡೆ ಮಾಡಿ ಒಂದು ಚೂರು ಮಜ್ಜಿಗೆ ಇಲ್ದ ಹಾಗೆ ಸೋಸಿ ಒಂದು ಪಾತ್ರೆಗೆ ಹಾಕಬೇಕು. ನೀವೇನಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಓಕೆ ಮಾಡಿ. ಆಗ ನಾವು ಹಾಕೋ ಪ್ರತಿ ವಿಡಿಯೋಸ್ ನೀವು ನೋಡ್ಬೋದು. ಇದನ್ನು ಈಗ ಕಾಯಕ್ಕಿಡಬೇಕು.
ನೋಡಿ ಈ ಥರ ಕರಗ್ತಾ ಇದೆ. ಇದು ಕರಗೋ ಅಷ್ಟರಲ್ಲಿ ತುಪ್ಪಕ್ಕೆ ಹಾಕೋ ಖಾರ ರೆಡಿ ಮಾಡೋಣ. ಎರಡು ಏಲಕ್ಕಿ, 2-3 ಲವಂಗ, ಸ್ವಲ್ಪ ಮೆಂತ್ಯ ಇವೆಲ್ಲ ಹಾಕಿ ಹುರ್ಕೊಂಡು ಪೌಡರ್ ಮಾಡ್ಕೋಬೇಕು. ನೋಡಿ ಈ ಥರ. ತುಪ್ಪ ಕಾಯಿಸ್ತಾ ಕಾಯಿಸ್ತಾ ಈ ಥರ ಸೌಂಡ್ ಬರ್ತಾ ಇರುತ್ತೆ, ಕೇಳಿಸ್ಕೊಳ್ಳಿ. ಚಟಪಟ ಚಟಪಟ ಅಂತ ಸೌಂಡ್ ಬರ್ತಾ ಇದೆ. ಹೆಚ್ಚು ಕಮ್ಮಿ ಈ ಚಟಪಟ ಅಂತ ಬರೋ ಸೌಂಡ್ ನಿಲ್ಲಕ್ಕೆ 5-6 ನಿಮಿಷ ತಗೊಳುತ್ತೆ. ಆಮೇಲೆ ಲಾಸ್ಟಲ್ಲಿ ಈ ಥರ ಗುಳ್ಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಪೌಡರ್ ಮಾಡ್ಕೊಂಡಿರೋ ಖಾರನ ಒಂದು 4 ಚಿಟಿಕೆ ಹಾಕಿ ಅದರ ಜೊತೆ 1-2 ಚಿಟಿಕೆ ಅರಿಶಿನ ಹಾಕಿ ಈಗ ಕಂಪ್ಲೀಟಾಗಿ ಸೌಂಡ್ ನಿಲ್ಲುತ್ತೆ. ತುಪ್ಪ ರೆಡಿಯಾಗಿದೆ. ಫಿಲ್ಟರ್ ಮಾಡಿ ಒಂದು ಬಾಕ್ಸ್ಗೆ ಹಾಕೋಬೇಕು. ಮನೇಲೇ ಮಾಡಿರೋ ತುಪ್ಪ ಎಷ್ಟು ತಿಂಗಳಿಟ್ರೂ ಕೆಡಲ್ಲ. ನಮ್ಮ ಪೂರ್ವಿಕರು ತಯಾರಿಸೋ ತುಪ್ಪ ಸುಮಾರು ವರ್ಷಗಳಿಟ್ಕೊಂಡು ಬಳಸ್ಕೊತಾ ಇದ್ರಂತೆ. ತುಪ್ಪದಲ್ಲಿ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಇದೆ. ಅವು ಯಾವುದಂದ್ರೆ ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ ಹಾಗೂ ವಿಟಮಿನ್ ಕೆ. ಇದರ ಹೆಲ್ತ್ ಬೆನಿಫಿಟ್ಸ್: ತುಪ್ಪ ಸೇವಿಸಿದ್ರೆ ಬಾಡಿಲಿ ಇರೋ ಬ್ಯಾಡ್ ಕೊಲೆಸ್ಟ್ರಾಲ್ ತೆಗೆದು ಗುಡ್ ಕೊಲೆಸ್ಟ್ರಾಲ್ ಹೆಚ್ಚಿಸಿ ದೇಹದ ತೂಕ ಕಡಿಮೆ ಮಾಡುತ್ತೆ. ಕೂದಲು ಹಾಗೆ ಚರ್ಮದ ತೇವಾಂಶ ಹೆಚ್ಚಿಸುತ್ತೆ. ಸುಟ್ಟ ಗಾಯಗಳಿಗೆ ಹಚ್ಚಿದ್ರೆ ಬೇಗ ವಾಸಿಯಾಗುತ್ತೆ. ತುಪ್ಪ ಸೇವಿಸೋದ್ರಿಂದ ಜಾಯಿಂಟ್ ಪೇನ್ ಕಡಿಮೆ ಆಗುತ್ತೆ. 12 ಅವರ್ ಆದಮೇಲೆ ಈ ಥರ ಆಗಿರುತ್ತೆ. ಈಗ ತುಪ್ಪ ರೆಡಿ ಟು ಈಟ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಪೋರ್ಟ್ ಆರ್ಗ್ಯಾನಿಕ್ ಟೆರೆಸ್ ಗಾರ್ಡನ್. ಥ್ಯಾಂಕ್ ಯು.